ಒಂದು ವಿ ಆರ್ ವೆಲ್ಕಮಿಂಗ್ ಯು ಬಳ್ಳಾರಿ ಸರ್. ಯಾವ ರೀತಿಯಾಗಿ ಬುಡದಿಂದ ಬರ್ತಾ ಇದ್ದಾರೆ, ಚೇಂಜ್ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಒಂದು ದೊಡ್ಡ ವಿಷನ್ ಅನ್ನು ಇಟ್ಕೊಂಡು ಇವತ್ತು ನಾವು ಅವ್ರ ಜೊತೆ ತಿರುಗಿದ್ದೀವಿ, ಅರ್ಥ ಮಾಡ್ಕೊಂಡಿದ್ದೀವಿ ಯಾವ ಲೆಕ್ಕದಲ್ಲಿ ಬರುತ್ತೆ ಅಂತ. ಇದು ಬೇರೆ PWD ಡಿಪಾರ್ಟ್ಮೆಂಟು ಇಲ್ಲಾಂದರೆ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕಟ್ಟಡ ಕಟ್ಟಿ ನಾಳೆ ಉದ್ಘಾಟನೆ ಮಾಡೋಂಥ ಡಿಪಾರ್ಟ್ಮೆಂಟೇ ಅಲ್ಲ. ಅವರು ಇವತ್ತು ಏನು ಕಷ್ಟ ಪಡ್ತಾ ಇದ್ದಾರೆ, ಮೋಸ್ಟ್ಲಿ ಮುಂದಿನ ಸರ್ಕಾರದಲ್ಲಿ ಅದು ಜನಕ್ಕೆ ಕಾಣುತ್ತೆ. ಅಷ್ಟು ದೊಡ್ಡದಾಗಿ ಡೀಪ್ ರೂಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಮಗೆಲ್ಲ ತಿಳಿದಂತೆ ಬಂದಿದ್ದಾರೆ. ನಾವು ಎಲ್ಲರನ್ನೂ ಕಟ್ಟಡವಾಗಿ ಅವ್ರು ಏನು ಹೇಳಿದ್ದಾರೆ, ನಾನು ಪಾರ್ಟಿ ಆಫೀಸಿಗೆ ಹೋಗಲೇಬೇಕು, ನಮ್ಮ ಕಾರ್ಯಕರ್ತರನ್ನ ಕಾಣಲೇಬೇಕು, ಅವ್ರು ಏನು ಹೇಳ್ತಾರೆ ಅವ್ರ ಮಾತುಗಳನ್ನು ತಿಳ್ಕೊಂಡು ಬರಲೇಬೇಕು, ನಾನು ಎಲ್ಲರನ್ನ ಕಾಣಲೇಬೇಕಂತ ಹೇಳಿದ್ದಕ್ಕೆ ಇವತ್ತು ಭಾಳ ಕಮ್ಮಿ ಜನ ಆ ರೀತಿ ಪಕ್ಷ ಕಾರ್ಯಕರ್ತರ ಮೇಲೆ ಒಂದು ಪ್ರೀತಿ, ಒಂದು ಅಭಿಮಾನ ಇಟ್ಕೊಂಡು ಬರ್ತಕ್ಕಂಥ ಕಮ್ಮಿ ಮಿನಿಸ್ಟರ್ಸ್ ಇದ್ದಾರೆ. ಅದರಲ್ಲಿ ಈ ಒಂದು ಯಂಗ್ ಮಿನಿಸ್ಟರ್ಸ್ನಲ್ಲಿ ಅವರು ಇಷ್ಟು ತಿಳುವಳಿಕೆ ಇಟ್ಕೊಂಡು ನಮ್ಮ ಮೇಲೆ ಕಾಳಜಿ ಇಟ್ಕೊಂಡು ಬಂದಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ. ಕಾಂಗ್ರೆಸ್ ಪಕ್ಷದ ಕಚೇರಿಗೆ ನೀವು ಕಂಪಲ್ಸರಿ ಹೋಗ್ಬೇಕಂತ, ಅದು ಹೋಗ್ಬೇಕಾಗತ್ತೆ. ಯಾಕಂದ್ರೆ ನಾವೆಲ್ಲರೂ ಇಲ್ಲಿ ಅಧಿಕಾರ ನಿಂತ್ಕೊಂಡು ಅಧಿಕಾರ ಈ ಥರ ಮಾಡ್ತಾ ಇದೀವಿ ಅಂದರೆ ನಿಮ್ಮಂಥವ್ರ ಸಹಕಾರದಿಂದಲೇ ಅಧಿಕಾರಕ್ಕೆ ಬರೆದು ನಾವು ಅಧಿಕಾರವನ್ನು ಗೌರವವನ್ನು ಕೊಡಬೇಕಾಗ್ತದೆ. ಅಹವಾಲುಗಳಿರ್ತವೆ, ಇವತ್ತು ಅಹವಾಲುಗಳು ಕೂಡ ಕೊಟ್ರಿ, ಇಲ್ಲ ಪಕ್ಷದ ಸಂಘಟನೆ ವಿಚಾರ ಇರ್ಬೋದು, ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಸಿಗ್ತದೆ. ಇವತ್ತು ಹೊರಟಿ ಅವ್ರದ್ದೊಂದು ಕಾರ್ಯಕ್ರಮ ಇದೆ, ಅದು ಮುಗಿಸಿ ಒಂದು 2 ಸ್ಕೂಲ್ ಭೇಟಿಯನ್ನು ಕೂಡ ಮಾಡಿ ಅವ್ರ ಜೊತೆ ಮಕ್ಕಳ ಜೊತೆ ನಾನು ಯೂಶಲಿ ಊಟ ಎಲ್ಲ ಅವ್ರ ಜೊತೆ ಮಾಡಿಬಿಡ್ತೀನಿ. ಯಾಕಂದರೆ ಈ ಮಿಡ್ ಡೇ ಮೀಲ್ಸ್ ಎಲ್ಲ ಇರೋದ್ರಿಂದ ಗೊತ್ತಾಗ್ತದೆ ನಮಗೂ ಕೂಡ ಅದು ತಿಳುವಳಿಕೆ. ಆಫೀಸರ್ಸ್ಗೂ ಕರ್ಕೊಂಡು ಹೋಗ್ತೀನಿ. ಅದು ಇವತ್ತು ಪಾಪ ಎಲ್ಲ ನಮ್ಮ ಮುಖಂಡರು ಎಲ್ಲರೂ ಬಂದಿದ್ವಿ, ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ವಿ, ಭಾಳ ಸಂತೋಷ ಆಯಿತು. ಪಕ್ಷದ ಒಂದು ಸಂಘಟನೆ ವಿಚಾರದಲ್ಲಿ ಮೊನ್ನೆ ಕೂಡ ಬಾಗಲಕೋಟೆಯಲ್ಲೆಲ್ಲ ಕೆಲವು ವಿಚಾರನ ಇನ್ನು ಕೂಡ ವಿಚಾರಗಳಾಗ್ತವೆ. ಕೆಲವು ವಿಚಾರಗಳು ನನಗೆ ಗೊತ್ತು, ನಾನು ಚರ್ಚೆ ಶುರು ಮಾಡೋಕ್ಕೆ ಹೋಗಲ್ಲ, ಅದು ಅನಿವಾರ್ಯವಾಗಿ ನಿಮ್ಮ ಮನಸ್ಸಲ್ಲಿ ಏನಿದೆ ಕೆಲವು ವಿಚಾರಗಳೆಲ್ಲ ಗೊತ್ತಿದೆ. ಯಾಕಂದರೆ ನೀವೆಲ್ಲ ರೆಸ್ಪಾನ್ಸಿಬಲ್ ಆಗ್ತದೆ. 2023 ಪ್ರಣಾಳಿಕೆ ಏನು ನೀವು ಗ್ಯಾರಂಟಿನ ಮನಮನೆಗೂ ತೊಗೊಂಡು ಹೋದಲ್ಲ, ಆ ಕಮಿಟಿಯಲ್ಲಿ ಉಪಾಧ್ಯಕ್ಷ ಇದೇ ಮೊದಲು ಮಗಾರಪ್ಪ ಅಧ್ಯಕ್ಷರು ನನ್ನನ್ನು ಉಪಾಧ್ಯಕ್ಷರು ಮಾಡಿದ್ದೆ. ನಾನು ಬೇಡ ಅಂದಿದ್ದೆ ಅವಾಗ. ಇಲ್ಲ ಮೊದಲೇ ನೀವಿರ್ರಿ, ಯಾಕಂದರೆ ನಿಮ್ಮ ತಂದೆಯವರೆಲ್ಲ ಭಾಳ ಕಾರ್ಯಕ್ರಮ ಕೊಟ್ಟಿದ್ದಾರೆ, ಇವತ್ತು ಕೂಡ ಬಂಗಾರಪ್ಪಾಜಿ ಅವ್ರನ್ನ ನೆನೆಸ್ಕೊಳ್ತಾರೆ ಅಂತೇಳಿ. ಅದು ವಿಶೇಷವಾಗಿ ಆಶ್ರಯ ಆರಾಧನಾ ಈ ಥರ ಹೇಳ್ತಾ ಹೋದರೆ ಸಾಕಷ್ಟು ಇದ್ದಾವೆ. ಭೂ ಹಕ್ಕನ್ನು ಕೊಡೋದು, ಅದರಲ್ಲೂ ವಿಶೇಷವಾಗಿ ರೈತರು ಏನಾದರೂ ಇವತ್ತವರೆಗೂ ಆರ್ಥಿಕವಾಗಿ ಸದೃಢರಾಗಿದ್ದಾರೆ ಅಂದರೆ 33 ವರ್ಷದಿಂದ ಅವ್ರಿಗೆ 10 HP ಮೋಟ್ರಿಗೆ ಫ್ರೀ ಕರೆಂಟ್ ಅಂತ ಇವತ್ತು. ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿಗಳಾದರೂ ಕೂಡ ಕಾರ್ಯಕ್ರಮಗಳನ್ನು ಆ ಥರ ಕೊಡ್ಕೊಂಡು ಬರ್ತಾರೆ. ದೇವರಾಜ ಅರಸು ಭೂ ಹಕ್ಕು ಕಾನೂನು ಮಾಡಿದ್ದು ಇಂದಿರಾ ಗಾಂಧಿ ಅವರು 2082 83 ಕಾನೂನು ಮಾಡ್ತಾರೆ. ಅದಾದ ಮೇಲೆ ಈ ಗೇಣಿದಾರರು ಇದನ್ನು ಅನುಷ್ಠಾನ ಮಾಡೋದು ದೇವರಾಜ ಅರಸು ಭೂ ಹಕ್ಕನ್ನು ಕೊಡೋದು. ಅದಾದ್ಮೇಲೆ ನಮ್ಮ ತಂದೆ ಬಂಗಾರಪ್ಪಾಜಿಯವರು ಕೂಡ ಮಗರಕ್ಕೂ ಮಂತ್ರಿ ಮಾಡಿದ್ರು. ನಾವೆಲ್ಲ ಅಧ್ಯಕ್ಷರಾಗಿ ಸಾಕಷ್ಟು ಜಮೀನನ್ನು ಕೊಡ್ತಕ್ಕಂಥದ್ದು. ಅದೇ ರೀತಿ ಇವತ್ತು ನಾವು ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ ನಾವು ನಿಜವಾಗ್ಲೂ ನೆನೆಸ್ಕೊಳ್ಬೇಕಾಗುತ್ತೆ. ಏನು 5 ಗ್ಯಾರಂಟಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ಯಾರು ಟೀಕಾ ಟಿಪ್ಪಣಿ ಮಾಡ್ತಾ ಇದ್ದೀವಿ ಇವತ್ತು ವಿಧಾನಸೌಧದಲ್ಲಿ ಅವರೇ ಹೇಳ್ತಾ ಇದ್ದಾರೆ, ಇಲ್ಲ ನಾವು ಗ್ಯಾರಂಟಿ ವಿರುದ್ಧ ಇಲ್ಲ ಅಂತ. ಯಾಕಂದರೆ ಫಸ್ಟ್ ಅಕ್ಕಿ ಹಾಕಿ ಸಹಕಾರ ತಗೊಳ್ಳೋರು ಈ BJP ವರ್ಕರ್ ನಿಮಗೆಲ್ಲರೂ ಕೂಡ. ಅದಕ್ಕೆ ನಾನು ಸ್ವಲ್ಪ ಇನಿಷಿಯಲಿ ಡೆವಲಪ್ಮೆಂಟಲ್ಲಿ ಸ್ವಲ್ಪ ಹಿಂದೆ ಉಳಿದಾಗ ಅನಿಸ್ತದೆ. ಯಾಕೆ ಅಂತ ನಾನು ಹೇಳಬೇಕಾಗ್ತದೆ. ಏನಂದರೆ ನಮ್ಮಂಥವ್ರು ಬಂದು ಹೇಳಲಿಲ್ಲ ಅಂದರೆ ಮಾಹಿತಿ ಬೇರೆಯವ್ರಿಗೆ ಕಾರ್ಯಕ್ರಮಕ್ಕೆ ಹೋಗಬೇಕು. ಸುಮಾರು 2 ಲಕ್ಷ ಕೋಟಿ ಸಾಲವನ್ನು ಹಿಂದಿನ ಸರ್ಕಾರದವ್ರು ಇಟ್ಟಿದ್ದಾರೆ. ನನ್ನ ಇಲಾಖೆಯಲ್ಲೇ 8200 ವಿವೇಕ ಯೋಜನೆ ಅಡಿಯಲ್ಲಿ ರೂಮ್ಸನ್ನು ಕೊಟ್ಟರು. ಅವರು ಚುನಾವಣೆಗಿಂತ ಮುಂಚೆ ಸ್ಯಾಂಕ್ಷನ್ ಮಾಡಿದರು. ದುಡ್ಡು ಇಟ್ಟಿದ್ದು ಬರೀ 300 ಕೋಟಿ. ಇನ್ನು 1500 ಕೋಟಿ ಯಾರು ಖರ್ಚು ಮಾಡಿದ್ದಂದರೆ ಸಿದ್ದರಾಮಯ್ಯ ಅವರು. ಆದರೆ ನಾನೇನು ಮಾಡಿದೆ, ಯಾರು ನಿಲ್ಲಿಸಿದೆ, ಯಾಕಂದರೆ ಕೊಠಡಿಗಳು ಬೇಕಾಗಿದೆ. ಅಂದರೆ ಈ ಥರ ಕಾರ್ಯಕ್ರಮಗಳನ್ನು ಹಿಂದಿನ ಸರ್ಕಾರದವರು ಸಾಕಷ್ಟು ವಿಚಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಕೆಲಸಕ್ಕೆ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ಸ್ವಲ್ಪ ತೊಂದರೆ. ಆದರೆ ಒಂದು ನೆನಪಿಟ್ಕೊಳ್ಳಿ, ಗ್ಯಾರಂಟಿ ಯೋಜನೆ ಆಲ್ಮೋಸ್ಟ್ 95-96% ಇವತ್ತು ಬಡವರಿಗೆ ತಲುಪ್ತಾ ಇದೆ. ಅದು ಏನು ಮಾತು ಕೊಡ್ತಿದ್ವಿ ಅದಕ್ಕೆ ಅದು ಹೊರೆ ಸಹಜವಾಗಿ ಆಗ್ತದೆ. ಈಗ ಆರ್ಥಿಕವಾಗಿ ಕೂಡ ಚೆನ್ನಾಗಿ ಆಗಿದೆ. ಮತ್ತು ಕೇಂದ್ರ ಸರ್ಕಾರದವರು ಮೋಸ ಮಾಡ್ತಾರೆ, ಇದೊಂದು ನೀವು ನೆನಪಿಟ್ಕೊಳ್ಬೇಕು. ಕೇಂದ್ರ ಸರ್ಕಾರದವ್ರು ನಮ್ಮಿಂದ ಎಷ್ಟು ಟ್ಯಾಕ್ಸ್ ಹಣ ತಗೊಂಡು ಹೋಗ್ತಾರಲ್ಲ ಅಷ್ಟು ಕೊಡ್ತಾ ಇಲ್ಲ. ನನ್ನ ಇಲಾಖೆಯಲ್ಲೂ ಇಲ್ಲ. 5,000, 5,500ರಿಂದ 6,000 ರೂಪಾಯಿ ಒಂದು ಮಗುಗೆ ಒಂದು ವರ್ಷಕ್ಕೆ ಖರ್ಚು ಮಾಡಬೇಕು. ಪ್ರಶಾಂತ್ ಅವರು ಒಂದು ಮಗುಗೆ ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್ ಇದೆ, ಇಷ್ಟು ಕೋಟ್ಯಾಂತರ ರೂಪಾಯಿ ಏನು ಖರ್ಚು ಮಾಡ್ತಾರೆ ಅದರೊಳಗೆ ಒಂದು ಮಗುಗೆ ಎಲ್ಲ ಇಡೀ ದೇಶದಲ್ಲಿ ಒಂದು 5,500ರಿಂದ 6,000 ಖರ್ಚು ಮಾಡಬೇಕು. ನನಗೆ ಕೊಡೋದು ಬರೀ 2,650 ರೂಪಾಯಿ. ಇನ್ನು 2,000, 3,000 ಕೊಡೋದಿಲ್ಲ. ಕೊಡ್ತೀನಿ ಅಂತ ಭಾಷಣ ಹೊಡಿತಾರೆ ಅಷ್ಟೇ. ಆದರೆ ನಾವು ಮಾತ್ರ ನಿಲ್ಸಕ್ಕೆ ಹೋಗಿಲ್ಲ. ಮುಂಚೆ ನೋಡಿ 1 ಮೊಟ್ಟೆ ಕೊಡೋದನ್ನ 2 ಮೊಟ್ಟೆ ಮಾಡಿದ್ರು. 2 ಮೊಟ್ಟೆನ ಇವತ್ತು ಅಜಿಮ್ ಪ್ರೇಂಜ್ ಮಾಡಿ ಇಡೀ ದೇಶದಲ್ಲಿ 6 ದಿವಸ ಮೊಟ್ಟೆ ಕೊಡ್ತಕ್ಕಂಥ ರಾಜ್ಯ ಯಾವುದಾದ್ರೂ ಇದ್ರೆ ನಮ್ಮ ಈ ಥರ ಈಗೆಲ್ಲ ಸಾಕಷ್ಟು ವಿಚಾರಗಳನ್ನು ಮೊನ್ನೆ ಸಿದ್ದರಾಮಯ್ಯ ಕೂಡ ಎಲ್ಲ ಯಾಕೆಂದರೆ ಅವರು ಸುಮಾರಷ್ಟು ಫೈನಾನ್ಷಿಯಲ್ ವಿಚಾರದೆಲ್ಲ ಮಾತಾಡಿ ನಿನ್ನೆ ಇಲ್ಲ ಮೊನ್ನೆ ಅವರು ಕೂಡ ಡೆಲ್ಲಿಗೆ ಹೋಗಿದ್ದು. ಅದಕ್ಕೆ ಹೋಗಿ ನೀವು ಭಾಳ ಮೋಸ ಮಾಡ್ತಾ ಇದ್ದೀರಿ. BJP ಅವ್ರು ಹೇಳ್ತಾರೆ 63,000 ಕೊಟ್ಟಿದ್ದೀವಿ, 20,000 ಕೋಟಿ ಕೊಟ್ಟಿದ್ದೀವಿ ಅಂತ. 2 ಲಕ್ಷ 2.5 ಲಕ್ಷ ನಮ್ಮ ಹತ್ರ ಕಲೆಕ್ಷನ್ ಮಾಡಿ ನೀವು ಸಾಲ ಇಟ್ಟು
ನಮಗೆ ಕೊಡ್ತಕ್ಕಂಥದ್ದು ಆಗಲಿಲ್ಲ ಅಂದರೆ ಕೇಂದ್ರ ಸರ್ಕಾರದವರು ಬರೀ ಟ್ಯಾಕ್ಸ್ ಕಲೆಕ್ಷನ್ಗೆ ರಾಜ್ಯ ನಿಂತ್ಕೋಬಾರ್ದು. ಇಡೀ ದೇಶದಲ್ಲಿ ನಾವು 1ನೇ ಸ್ಥಾನನೋ 2ನೇ ಸ್ಥಾನದಲ್ಲಿ ಟ್ಯಾಕ್ಸ್ ಸೆಕೆಂಡ್. ಮದ್ರಾಸ್ ತಮಿಳುನಾಡು ಫಸ್ಟ್ ಅನ್ಸುತ್ತೆ, ಮಹಾರಾಷ್ಟ್ರ ಫಸ್ಟ್, ನಾವು ಸೆಕೆಂಡ್. ಇಷ್ಟೊಂದು ಕೊಟ್ಟು ನಮಗೆ ಪ್ರತಿ ಪ್ರಾಣಿಗೆ ಮೋಸ ಮಾಡ್ತಾರೆ. ನಮ್ಮ ಹಣನ ಅವರು ಬಿಜೆಪಿ ರೂಲ್ಡ್ ರಾಜ್ಯದಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ನಾವು ಒಂಥರ ಹೋರಾಟ ನಮ್ಮ ದುಡ್ಡಲ್ಲಿ ಹೋಗಿ ಮತ್ತೆ ಅದರೊಳಗೆ ಮೋದಿ ಸರ್ಕಾರ ಬದುಕ್ತಾ ಇರೋದು, UP ಸರ್ಕಾರ ಬದುಕ್ತಾ ಇರೋದು ನಮ್ಮಿಂದ. ಇಲ್ಲಿ ಬದುಕಿ ಅದಕ್ಕೆ ನಾನು ವಿಸ್ತರಣೆ ಮಾಡೋದಕ್ಕೆ ಹೋಗೋದಿಲ್ಲ. ಸಿದ್ದರಾಮಯ್ಯ ಅವರು ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಮನೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಾಷ್ಟ್ರೀಯ ನಾಯಕರು ಬಹಳ ಕಷ್ಟದ ಇದ್ರೂ ಕೂಡ ಮಧು ನೀವು ಚೆನ್ನಾಗಿ ನಿಭಾಯಿಸ್ತೀರಿ ಅಂತ ಒಂದು ಕೆಲಸ ಕೊಟ್ಟಿದ್ದಾರೆ. ಎಷ್ಟೇ ಆದ್ರೂ ನಮ್ಮ ಮಕ್ಕಳ ಭವಿಷ್ಯ ಇದೆ, ನಮ್ಮ ರಾಜ್ಯದ ಮಕ್ಕಳ ಭವಿಷ್ಯ. ಇವತ್ತು ಸಂವಿಧಾನ ಪೀಠಿಗೆ ಇಡೀ ದೇಶದಲ್ಲಿ ಎಲ್ಲೂ ಓದಿಸಲ್ಲ, ಬರೀ ನನ್ನ ಸರ್ಕಾರಿ ಶಾಲೆ ಮತ್ತು ನಮ್ಮ ಶಾಲೆಯಲ್ಲಿ ದಿನಾ ಬೆಳಗ್ಗೆ ಸಂವಿಧಾನದ ಪೀಠಿಕೆಯನ್ನು ಅಂಬೇಡ್ಕರ್ ಕಂಪಲ್ಸರಿ ಓದ್ತಾರೆ. ಈ ಕಡೆ ಭಾಗದಲ್ಲಿ ಯಾವತ್ತೂ ಕೂಡ ಸಂಘಟನೆಗೆಲ್ಲ ನೀವು ಭಾಳ ಹೆಚ್ಚು ಓದ್ತಾನೆ, ಜನರು ಸೇರಿಸೋದು, ದೊಡ್ಡವರು ನಮ್ಮ ಶಿವಮೊಗ್ಗಕ್ಕೆಲ್ಲ ಬರೋಲ್ಲ, ದೊಡ್ಡ ದೊಡ್ಡ ನಾಯಕರು ಎಲ್ಲ ನೀವು ಬೆಳ್ಳಾರಿಗೆ ಬರ್ತಾರೆ. ಆದರೆ ಮೊನ್ನೆ ಹೊಸಪೇಟೆಲ್ಲಾಗಲಿ, ನೀವು ಬೆಳ್ಳರಿಯಲ್ಲಿ ಭಾಳ ಜೋಡೋ ಕಾರ್ಯಕ್ರಮ ಆಗಲಿ, ಇವೆಲ್ಲ ನೋಡಿದಾಗ ದಾಖಲೆ ರೀತಿಯಲ್ಲಿ ತಾವೆಲ್ಲರೂ ಕೂಡ ಮಾಡಿದ್ರೆ ನಾವು ಇಷ್ಟ ಹೇಳೋದು, ಯಾವುದೇ ಸಂದರ್ಭದಲ್ಲಿ ನಮ್ಮ ಪಕ್ಷದ ಕೆಲಸ ಇದ್ದರೆ ನಮ್ಮನ್ನು ಕರೆದಾಗ ನಮ್ಮ ಇಲಾಖೆಯನ್ನು ಒಂದು ಕಡೆಗೆ ಇರಲಿ, ಇನ್ನೊಂದು ಕಡೆಗೆ ಯಾವತ್ತೂ ಕೂಡ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಕಲಿಸಿ. ಇದು ಸೂರ್ಯ ನ್ಯೂಸ್ ಕನ್ನಡ.